ಸರ್ ಹಬ್ಬ ಈ ಸರಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಡೆ ಕೇಳ್ಪಡ್ತಾ ಇದೀವಿ ಚೆನ್ನಾಗಿ ದೀಪಾವಳಿ ಮಾಡ್ತಾ ಇದ್ದೇನೆ ಅಂತ. ಅದೇ ರೀತಿಯಾಗಿ ವ್ಯಾಪಾರ ಕೂಡ ಸ್ವಲ್ಪ ಇವಾಗ ಜನ ಸ್ಟಾರ್ಟ್ ಆಗಿದ್ದಾರೆ. ಫಸ್ಟ್ ಡೇ ಅಷ್ಟೊಂದು ಏನು ಹೇಳ್ಕೊಳಂಗಿರ್ಲಿಲ್ಲ. ಸೆಕೆಂಡ್ ಡೇ ಇಲ್ಲಿ ಇವಾಗ ಜನ ಮಧ್ಯಾಹ್ನ ಮೇಲೆ ಈಗ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನಾಳೆ ಅಮಾವಾಸ್ಯೆ, ನಾಳಿದ್ದು ಬಳಿಪಾಡ್ಯಮಿ ಎಲ್ಲ ಇರೋದ್ರಿಂದ ಇವತ್ತು ಸಾಯಂಕಾಲ ನಾಳೆ ಎಲ್ಲ ಜನ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಉದ್ದೇಶ ಇದೆ. ಇವೆಲ್ಲ ಗ್ರೀನ್ ಕ್ರ್ಯಾಕರ್ಸ್ 100% ಸರ್, ಇದೆಲ್ಲ ಗ್ರೀನ್ ಕ್ರ್ಯಾಕರ್ಸ್. ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೀವು ನೋಡ್ತಾ ಇರ್ತೀರಾ ಐಎನ್ ಕ್ರ್ಯಾಕರ್ಸ್ ಅಂತ. ಇದು ನೋಡಿ, ಈ ತರ ಗ್ರೀನ್ ಕ್ರ್ಯಾಕರ್ಸ್ ಬರುತ್ತೆ. ಸಿಂಬಲ್ ಪ್ರತಿಯೊಂದು ಇದು ಸುಸುರ್ಬತಿ ಐಟಮ್ 50 ಸೆಂಟಿಮೀಟರ್. ಇದು ನಿಮ್ಗೆ QR ಕೋಡ್ ಬರುತ್ತೆ ನೋಡಿ, QR ಕೋಡ್ ಬರುತ್ತೆ. ಮತ್ತೆ ಇದರಲ್ಲಿ ಬ್ಯಾಚ್ ನಂಬರ್ ಬರುತ್ತೆ, ಯಾವ ಬ್ಯಾಚ್ ಅಲ್ಲಿ ತಯಾರಾಗಿದೆ. ಈ QR ಕೋಡ್ ಹೊಡೆದಿದ ತಕ್ಷಣ ಏನ್ ಮದ್ದು ಯೂಸ್ ಮಾಡಿರ್ತಾರೆ, ಅದರಲ್ಲಿ ಯಾವ ಇದರಲ್ಲಿ ಯೂಸ್ ಮಾಡಿರ್ತಾರೆ ಅಂತ ತುಂಬಾ ಚೆನ್ನಾಗಿ. ಈಗ ಎಲ್ಲ ಬ್ರಾಂಡೆಡ್ ಐಟಮ್ಸ್. ನಾನ್ ಜನಕ್ಕೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ಎಲ್ಲರೂ ಕೂಡ ಬ್ರಾಂಡೆಡ್ ಐಟಮ್ಸ್ ನೇ ತಗೊಳ್ಳಿ, ಲೋಕಲ್ ಐಟಮ್ಸ್ ನ ತಗೊಳಕ್ ಹೋಗ್ಬಿಡಿ. ಯಾಕಂದ್ರೆ ದೀಪಾವಳಿ ಅನ್ನೋದು ಒಂದು ಸಂತೋಷದ ವಿಷಯದಿಂದ ನಾವೆಲ್ಲ ಆಚರಣೆ ಮಾಡೋದು. ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡೋದು ನಾವು ಖುಷಿಯಾಗಿರ್ಬೇಕು ಅಂತ. ಅದ್ರಲ್ಲಿ ಏನಾದ್ರೂ ಅಪಘಾತ ಆಗೋದು ಬೇಡ ಅಂತ. ಈಗ ನೋಡಿ, ತುಂಬಾ ಜನ ಅಂಗಡಿಗೆ ಬರೋರೆಲ್ಲ ನನಗೆ ಪಾಪ್ ಕೊಡಿ, ಚೈನೀಸ್ ಐಟಮ್ ಕೊಡಿ, ಕೈಯಲ್ಲಿರೋ ಅನ್ಸೋ ಶಾರ್ಟ್ಸ್ ಕೊಡಿ ಅಂತ ಕೇಳ್ತಾರೆ. ಅದೆಲ್ಲ ಬ್ಯಾನ್ ಆಗಿರೋ ಐಟಮ್. ಚೈನೀಸ್ ಐಟಮ್ ಎಲ್ಲ ಬ್ಯಾನ್ ಆಗಿದೆ. ದಯವಿಟ್ಟು ಪಾಪ್ ಎಲ್ಲ ಕೊಡ್ಸಕ್ ಹೋಗ್ಬಿಡಿ. ಮಕ್ಕಳು ಇಂಪಾರ್ಟೆಂಟ್. ನಿಮ್ ಮಕ್ಕಳು ನೀವೇ ಜವಾಬ್ದಾರಿ ಆಗ್ತೀರಾ. ಪಾಪ್ನ ನೀವು ಕೊಟ್ಟಿ ನಿಮ್ ಮಕ್ಕಳನ್ನ ನೀವೇ ಹಾಳು ಮಾಡ್ದಂಗ ಆಗುತ್ತೆ. ದಯವಿಟ್ಟು ಇದನ್ನ ಮೆಸೇಜ್ ನ ಸ್ಪ್ರೆಡ್ ಮಾಡಿ. ಅದೇನು 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, ಅದು ಬೇರೆ ವಿಷಯ. ಯಾವತ್ತು ಟ್ರೆಡಿಷನಲ್ ಕ್ರ್ಯಾಕರ್ಸ್ ನ ಯೂಸ್ ಮಾಡಿ. ಅದು ಒಳ್ಳೆ ಬ್ರಾಂಡೆಡ್. 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೇಫ್ಟಿ ಮತ್ತೆ ಎಂಜಾಯ್ಮೆಂಟ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಈ ಸಂಬಂಧದಲ್ಲಿ ಕೆಲವು ಈ ಫೈರ್ ಕ್ರ್ಯಾಕರ್ಸ್ ಇಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಅದ್ರ ಸಂಬಂಧದಲ್ಲಿ ಸರ್, ಈ ಒಂದು ವಾಯು ಮಾಲಿನ್ಯ ಆಗ್ಬಾರ್ದು ಅಂತಾನೆ ಗ್ರೀನ್ ಕ್ರ್ಯಾಕರ್ಸ್ ಅಂತ ಅವರು ಇದ್ ಮಾಡಿದ್ದಾರೆ. ಮೊದ್ಲೇನು ಆಗ್ತಿತ್ತು, ಬೇರಿಯಂ ನೈಟ್ರೇಟ್ ಅನ್ನೋದು ಒಂದು ಅಂಶ, ಕೆಮಿಕಲ್ ಇರ್ತಾ ಇತ್ತು ಪಟಾಕಿಯಲ್ಲಿ. ಒಂದು 100% ಪೊಲ್ಯೂಷನ್ ಬರ್ತಾ ಇತ್ತು. ಇವಾಗ 6 ಇಯರ್ಸ್ ಆದ್ಮೇಲೆ ಗ್ರೀನ್ ಕ್ರ್ಯಾಕರ್ಸ್ ಅಂತ ಬಂದ್ಬಿಟ್ಟಿದೆ. ನೀವೆಲ್ಲ ನೋಡ್ಬೋದು, ಗ್ರೀನ್ ಕ್ರ್ಯಾಕರ್ಸ್ ಪ್ರತಿ ಒಂದರಲ್ಲಿ ಕೂಡ ಗ್ರೀನ್ ಕ್ರ್ಯಾಕರ್ಸ್ ಅಂತ ಇರುತ್ತೆ. ಅದರಲ್ಲಿ ಗ್ರೀನ್ ಕ್ರ್ಯಾಕರ್ಸ್ ಅನ್ನೋದ್ರ ಏನಂದ್ರೆ, ಬೇರಿಯಂ ನೈಟ್ರೇಟ್ ಅನ್ನೋ ಒಂದು ಪದಾರ್ಥ ಯೂಸ್ ಮಾಡಲ್ಲ. ಸೊ ದಟ್ ನಮ್ಮ ಒಂದು ಎನ್ವೈರನ್ಮೆಂಟ್ಗೆ ಎಲ್ಲಿ ಕೂಡ ಎಫೆಕ್ಟ್ ಆಗಲ್ಲ. ಮೊದಲು 100% ಆಗ್ತಿದ್ರೆ ಒಂದು 20 to 30% ಮಾತ್ರ ಇರುತ್ತೆ. ಸೊ ದಟ್ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಅವ್ರ ಆರ್ಡರ್ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗ್ರೀನ್ ಕ್ರ್ಯಾಕರ್ಸ್ ನೇ ಹೊಡಿಬೇಕು ಅಂತ. ಇಲ್ಲಿ ನಮ್ ಜನಕ್ಕೆ ಪಾಪ ಎಲ್ಲೋ ಒಂದು 10 ರೂಪಾಯಿ ಕಮ್ಮಿ ಸಿಕ್ಬಿಡುತ್ತೆ ಅಂತ ಪಾಪ ಮೋಸ ಹೋಗಿ ಗ್ರೀನ್ ಕ್ರ್ಯಾಕರ್ಸ್ ಇಲ್ದಿರೆ, NCLE ಸಿಂಬಲ್ ಇಲ್ದಿರೆ, QR ಕೋಡ್ ಇಲ್ದಿರೆ ಎಲ್ಲೋ ಒಂದು 10% ಕಮ್ಮಿ ಅಂತ ಹೋಗ್ಬಿಡ್ತಾರೆ. ಆಮೇಲೆ ಅವರು 10 ಪೀಸ್ ಇರೋದನ್ನ 5 ಪೀಸ್ ಹೊಡೆದ್ರೆ ಅದಲ್ಲೇ ಹೊಟ್ಟೋಗ್ಬಿಡುತ್ತೆ. ನೀವು ಎಂಜಾಯ್ಮೆಂಟ್ ಮಿಸ್ ಆಗ್ತೀರಾ, ಅಮೌಂಟ್ ಮಿಸ್ ಆಗ್ತೀರಾ. ದಯವಿಟ್ಟು ಸೇಫ್ಟಿ ಕನ್ಸರ್ನ್, ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್, ಒಳ್ಳೆ ಎಂಜಾಯ್ಮೆಂಟ್ ಕನ್ಸರ್ನ್ಗೆ ಒಳ್ಳೆ ಬ್ರಾಂಡೆಡ್ ಪಟಾಕಿ ನೀವೆಲ್ಲಿದಿರೋ, ನೀವು ಬೇರೆ ಎಲ್ಲನ ಇರ್ಲಿ, ಆಯಾ ಲೋಕಲ್ ಜಾಗದಲ್ಲಿ ನೀವು ಪಟಾಕಿನ ತಗೊಬಹುದು. ಇದು ಯಾವುದು ಚೇಂಜಸ್ ಬೇಡ.